ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ಯಾರು ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ನಮ್ಮ ಹಣೆ ಬರದಲ್ಲಿ ಹಣ ಮಾಡುವುದು ಬರ್ದೇ ಇಲ್ಲ, ನಾವು ಯಾವತ್ತಿದ್ರೂ ಕೂಡ ಬಡವರಾಗಿ ಹುಟ್ಟಿದ್ದೇವೆ, ಬಡವರಾಗಿಯೇ ಸಾಯ್ತೇವೆ ಅಂತ ಹೇಳ್ಕೊಂಡು ತುಂಬ ಜನರ ಮನಸ್ಸಲ್ಲಿ ಇರ್ತದೆ ಆಯಿತಾ. ಮತ್ತು ನನಗೆ ಸಾಲ ಕೂಡ ತುಂಬ ಉಂಟು, ಸಾಲ ತೀರಿಸೋದ್ರಲ್ಲಿ ನಮಗೆ ಈ ಕಡೆಯಿಂದ ಹಣ ಉಳಿತಾಯ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ಅದನ್ನು ಆಕರ್ಷಣೆ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಬರೆದಿದ್ದಾರೆ ಆಯಿತಾ. ಅದನ್ನು ನಾನು ಹೇಳ್ತೇನೆ, ಹೇಗೆ ಆಕರ್ಷಣೆ ಮಾಡಬೇಕು ಅಂತ ಹೇಳ್ಕೊಂಡು. ನಿಮ್ಮ ಕೈಯಲ್ಲಿ ಪ್ರತಿ ತಿಂಗಳು ಉಂಟಲ್ಲ, ನಿಮ್ಮ ಕೈಯಲ್ಲಿ ಹಣ ಬಂದ ಕೂಡಲೇ ಅದು ಎಷ್ಟೇ ಸಂಬಳ ಬೇಕಾದರೆ ಆಗಿರಲಿ ಆಯಿತಾ, ನಿಮಗೆ ಎಷ್ಟು ಸಂಬಳ ನಿಮಗೆ ನೀವು ಬೇಜಾರು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನಂದು ಇಷ್ಟು ಓದಿದ್ದೇನೆ ನಾನು, ನನಗೆ ಇಷ್ಟೇ ಸಂಬಳ ಸಿಗ್ತದೆ, ನನ್ನಕ್ಕಿಂತ ಕಡಿಮೆ ಓದಿದ್ದಾರೆ ಅವ್ರ ಹತ್ರ ಇಷ್ಟು ಸಂಬಳ ಸಿಗ್ತದೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಎಷ್ಟೇ ಸಂಬಳ ಸಿಗಲಿ ಅದನ್ನು ನೀವು ನಿಮ್ಮ ಕೈಯಲ್ಲಿ ಜೋಪಾನವಾಗಿ ಇಟ್ಕೊಳ್ಳೋದು ಹೇಗೆ, ಅದನ್ನುಂಟಲ್ಲ ಆ ಹಣವನ್ನು ನಿಮ್ಮ ಹತ್ರನೇ ಇರುವ ಹಾಗೆ ಮಾಡೋದು ಹೇಗೆ, ಆ ಲಾಲ್ ಕಿತಾಬ್ನಲ್ಲಿ ಏನು ತಂತ್ರ ಬರೆದಿದ್ದಾರೆ ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನು ಹೇಳಬೇಕು ಅಂತ ಹೇಳಿದರೆ, ತುಂಬ ಜನರ ತಲೆಯಲ್ಲಿ ಕೂತ್ಕೊಂಡು ಬಿಟ್ಟಿದೆ. ಏನಂತ ಹೇಳಿದರೆ, ನೀವು ಓದಿದರೆ ಮಾತ್ರ ನಿಮಗೆ ಹಣ ಸಿಗ್ತದೆ, ನಿಮಗೆ ಓದಿದರೆ ಮಾತ್ರ ನಿಮಗೆ ಕೆಲಸ ಸಿಗ್ತದೆ ಆಯ್ತು. ಅದನ್ನು ನಿಮಗೆ ಏನು ಗೊತ್ತಾ, ನೀವು ಚಿಕ್ಕವರಿರುವಾಗಲೇ ನಿಮ್ಮ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ನೀನು ಓದಿದರೆ ನಿಮಗೆ ಹಣ ಸಿಗ್ತದೆ, ನೀನು ಓದಿದರೆ ನಿಮಗೆ ಒಳ್ಳೆ ಕೆಲಸ ಸಿಗ್ತದೆ, ನೀನು ಚೆಂದ ಮಾಡಿ ಓದು, ನೀನು ಶ್ರೀಮಂತ ಆಗ್ತೀಯ ಅಂತ ಹೇಳ್ಕೊಂಡು. ಓದಿದ ಕೂಡಲೇ ಶ್ರೀಮಂತರ ಆಗುವುದಾಗಿದ್ದರೆ ಇವಾಗಿನ ಕಾಲದಲ್ಲಿ ಉಂಟಲ್ಲ, ಎಲ್ಲರಿಗೂ ಕೂಡ ಎಜುಕೇಷನ್ ಉಂಟು, ಎಲ್ಲರೂ ಕೂಡ ಶ್ರೀಮಂತರಾಗಿರಬೇಕು, ಎಲ್ಲರ ಹತ್ರನೂ ಕಾರ್ ಇರಬೇಕಿತ್ತು, ಎಲ್ಲರ ಹತ್ರನೂ ಸ್ವಂತ ಮನೆ ಇರಬೇಕಿತ್ತು. ಆದರೆ ಯಾಕಿಲ್ಲ? ಯಾರ ಹತ್ರ ನೋಡಿ, ಯಾರು ಓದಲಿಲ್ಲ ನೋಡಿ ಅಂಥವ್ರ ಹತ್ರ ಕಾರು ಇದೆ, ಮನೇನೂ ಇದೆ, ಎಲ್ಲದೂ ಇದೆ ಆಯಿತಾ, ಖುಷಿಯಾಗಿ ಇದ್ದಾರೆ. ಆದ್ದರಿಂದ ನೀವು ಅದನ್ನು ತಲೆಯಿಂದ ತೆಗೆದುಹಾಕಿ, ನಮಗೆ ಎಜುಕೇಷನ್ ಇಲ್ಲ, ನಮಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಓದಿದವರು ಮಾತ್ರ ಹಣ ಮಾಡ್ತಾರೆ ಅಂತ. ಎಜುಕೇಷನ್ ಬೇಕು ನಿಜ ಆಯಿತಾ, ನಮಗೆ ಎಷ್ಟು ನೋಡಿ ಅಗತ್ಯ ಉಂಟು ಅಷ್ಟು ಎಜುಕೇಷನ್ ಇದ್ದರೆ ಸಾಕಾಗ್ತದೆ. ನೀವು ಎಲ್ಲರೂ ಕೂಡ ಇಂಜಿನಿಯರೇ ಆದರೆ, ಎಲ್ಲರೂ ಕೂಡ ಡಾಕ್ಟ್ರೇ ಆದರೆ, ನಾವು ಹಾಸ್ಪಿಟಲ್ ನೋಡಿ, ಎಷ್ಟು ಹಾಸ್ಪಿಟಲ್ ಉಂಟು, ಒಂದು ಊರಿನಲ್ಲಿ ಎಷ್ಟು ಹಾಸ್ಪಿಟಲ್ ಇರ್ತದೆ, ಅಲ್ಲಿ ಎಷ್ಟು ಡಾಕ್ಟರ್ಗಳಿರ್ತಾರೆ ನೋಡಿ. ನಾನು ನಿಮಗೆ ಲಾಲ್ ಕಿತಾಬ್ ಬಗ್ಗೆ ಹೇಳ್ತೇನೆ ಆಯಿತಾ, ಹಣ ಆಕರ್ಷಣೆ ಮಾಡುವುದು. ಆ ಹಣ ಆಕರ್ಷಣೆ ಮಾಡುವ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಉಂಟಲ್ಲ, ಆ ಬುಕ್ಕಿನ ಬಗ್ಗೆ ಹೇಳಿದವರ ಬಗ್ಗೆ ನಿಮಗೆ ಮಾಹಿತಿ ನಾನು ಕೊಡಲೇಬೇಕು ನೋಡಿ. ಇಲ್ಲಿ ನಾನು ಯಾವ ಧರ್ಮವನ್ನು ಮೇಲು ಅಂತ ಕೂಡ ಹೇಳ್ತಾ ಇಲ್ಲ, ಯಾವ ಧರ್ಮವನ್ನು ಕೂಡ ಕೀಳು ಅಂತ ಹೇಳ್ಕೊಂಡು ಹೇಳ್ತಾ ಇಲ್ಲ ಆಯಿತಾ. ಎಲ್ಲರ ಹತ್ರನೂ ಕೂಡ ಯಾವುದು ಒಳ್ಳೆ ಗುಣ ಉಂಟು ನೋಡಿ, ಆ ಗುಣವನ್ನು ನಾವು ಸ್ವೀಕಾರ ಮಾಡಬೇಕು ಆಯಿತಾ. ನಮ್ಮದರಲ್ಲೂ ಕೂಡ ಒಳ್ಳೆಯವರಿದ್ದಾರೆ, ಕೆಟ್ಟವರು ಕೂಡ ಇದ್ದಾರೆ ಆಯಿತಾ. ಯಾರು ಕೂಡ ಎಲ್ಲರೂ ಕೂಡ ಒಳ್ಳೆ 100ರಲ್ಲಿ 100 ಜನರು ಕೂಡ ಒಳ್ಳೆಯವರಿದ್ದಾರೆ ಅಂತ ಹೇಳ್ಕೊಂಡಲ್ಲ. ಒಂದು ಮನುಷ್ಯರಲ್ಲಿ 100 ಒಳ್ಳೆಯ ಗುಣ ಇದ್ದರೆ ಒಂದಾದರೂ ಕೆಟ್ಟ ಗುಣ ಇರ್ತದೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಈ ಬುಕ್ನ ಬಗ್ಗೆ ಮಾಹಿತಿ ನೀಡಿದವರು, ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಎಜುಕೇಷನ್ ಬಗ್ಗೆ ಮಾತಾಡಿದೆ ಆಯಿತಾ. ಅದಕ್ಕೋಸ್ಕರ ನಾನು ಇದೊಂದು ಎಕ್ಸಾಂಪಲ್ ಆಗಿ ನಿಮಗೆ ಕೊಡ್ತಾ ಇರೋದು ಆಯಿತಾ. ನಿಮ್ಮ ಮಕ್ಕಳು ಉಂಟಲ್ಲ, ಸ್ವಲ್ಪ ಓದಲಿಕ್ಕೆ ಡಲ್ ಇದ್ದಾರೆ, ಓದಲಿಕ್ಕೆ ಅವರಿಗೆ ತಲೆಗೆ ಹೋಗುವುದಿಲ್ಲ ಅಂತ ಹೇಳಿದರೆ ನೀವು ಎಣಿಸ್ಕೊಳ್ಳಿಕ್ಕೆ ಹೋಗೋದು ಬೇಡ. ನೀವು ಅಂದರೆ ಮಕ್ಕಳು ಓದುವುದಿಲ್ಲ, ನಾವು ಸಾಯುವ ತನಕ ಬಡವರಾಗಿಯೇ ಸಾಯಬೇಕು, ಅವರಿಗೆ ಕೆಲಸ ಸಿಗುವುದಿಲ್ಲ, ಕೂಲಿ ಕೆಲಸ ಮಾಡಬೇಕು, ಹಾಗೆಲ್ಲ ಕೆಲವರೆಲ್ಲ ಎಣಿಸ್ಕೊಳ್ತಾರೆ ನೋಡಿ. ಅಂತಹ ಮನಸ್ಥಿತಿ ಇರುವವರುಂಟಲ್ಲ, ದಯವಿಟ್ಟು ಆ ಮನಸ್ಥಿತಿಯನ್ನು ತೆಗೆದು ಹಾಕಿ ಅಂತ ಹೇಳ್ಕೊಂಡು ಹೇಳೋದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇರೋದು. ಚೆನ್ನಾಗಿ ಓದುವ ಮಕ್ಕಳು ಕೂಡ ಆಯಿತಾ, ಇವಾಗ ನಿಮ್ಮ ಮಕ್ಕಳು ತುಂಬ ಚೆಂದ ಓದ್ತಿದ್ದಾರೆ ಅಂತ ಹೇಳಿದ್ರು ಕೂಡ ನೀವು ಅವರಿಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇರ್ತದೆ, ನನ್ನ ಮಗನನ್ನು ಅದು ಮಾಡಬೇಕು, ಇದು ಮಾಡಬೇಕು, ಅಥವಾ ನನ್ನ ಮಗಳನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ನೀವು ಓದಿದ್ದಕ್ಕೆ ಕರೆಕ್ಟಾಗಿ ಕೆಲಸ ಸಿಗ್ತದೆ ಅಂತ ಹೇಳ್ಕೊಂಡು ಕೂಡ ಎಲ್ಲಿ ಕೂಡ ಗ್ಯಾರಂಟಿ ಇಲ್ಲ. ಆದ್ದರಿಂದ ನಾನು ಈ ಎಕ್ಸಾಂಪಲ್ ಕೊಡ್ತಾ ಇರೋದು ಆಯಿತಾ. ಯಾಕೆ ನಾನು ಫಸ್ಟ್ ಧರ್ಮದ ಬಗ್ಗೆ ಹೇಳಿದೆ ಅಂತ ಹೇಳಿದರೆ, ನಮ್ಮ ನನ್ನ ಕ್ಲಾಸ್ನಲ್ಲೇ ಒಬ್ಬ ಹುಡುಗ ಇದ್ದ ಆಯಿತಾ. ಅವನು ಫಸ್ಟ್ ಸ್ಟ್ಯಾಂಡರ್ಡಿಂದ PUC ಸೆಕೆಂಡ್ ಇಯರ್ ತನಕನೂ ಕೂಡ ನನ್ನ ಕ್ಲಾಸ್ನಲ್ಲೇ ಇದ್ದ. ಆದ್ದರಿಂದ ಉಂಟಲ್ಲ, ನಾನು ಹೇಳ್ತಾ ಇರೋದು, ನಾನು ಅವರನ್ನು ಹತ್ತಿರದಿಂದ ನೋಡಿದ್ದೇನೆ ಆಯಿತಾ. ಅವರನ್ನು ಹತ್ತಿರದಿಂದ ನೋಡೋದ್ರಿಂದ ಉಂಟಲ್ಲ, ಇವಾಗಿನ ಅವನು ನಾವು ಚಿಕ್ಕದಿರುವಾಗ ಇದ್ದ ಇದು ಜೀವನ ಉಂಟಲ್ಲ, ಅವನು ಈಗ ಇಲ್ಲ. ಅವನು ಇವಾಗ ನೋಡಿದರೆ ಉಂಟಲ್ಲ, ಎಷ್ಟೋ ದೊಡ್ಡ ಶ್ರೀಮಂತ ಆಯಿತಾ, ಶ್ರೀಮಂತರಲ್ಲಿ ಒಬ್ಬನಾಗಿದ್ದಾನೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ ಅಂತ. ಅವನ ಹತ್ರ ಉಂಟಲ್ಲ, ನಮ್ಮ ಊರಿನಲ್ಲಿ ದೊಡ್ಡ ಮನೆ ಅಂತ ಹೇಳಿದರೆ ಅವನದೇ ಇರಬೇಕು ನಾನು ಎಣಿಸಿದ ಪ್ರಕಾರ. ಮತ್ತು ಅವನ ಹತ್ರ ಉಂಟಲ್ಲ, ನಮ್ಮ ಊರಿನಲ್ಲಿ 2 ಶಾಪ್ ಇದೆ ಆಯಿತಾ, ಬಟ್ಟೆದು. ಅದರ ನಂತರ ಉಡುಪಿಯಲ್ಲಿ ಕೂಡ 2 ಶಾಪ್ ಇದೆ. ಹಾಗೆ ಉಂಟಲ್ಲ, ಅವನು ಏನು ಗೊತ್ತುಂಟ, ಎಜುಕೇಷನೇ ಇಲ್ಲ ಅವನಿಗೆ. ಸ್ಕೂಲಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದರೆ, ತಮಾಷೆ ಮಾಡ್ತಾ ಇದ್ರು ಅಂತ ಹೇಳಿದರೆ, ನಾನು ಯಾರನ್ನು ಕೂಡ ನಿಂದನೆ ಮಾಡ್ತಾ ಇಲ್ಲ ಆಯಿತಾ. ನೀವು ಇದು ತಲೆಯಲ್ಲಿ ಇದ್ದರೆ ಉಂಟಲ್ಲ, ನಾನು ಯಾರನ್ನು ಬೇಜಾರು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದನ್ನು ತಲೆಯಿಂದ ತೆಗೆದಾಕಿ, ನಾನು ಇರುವ ವಿಷಯವನ್ನು ನಿಮಗೆ ಸ್ಪಷ್ಟ ಮಾಡ್ತಾ ಇದ್ದೇನೆ ಅಷ್ಟೇ.
ಸ್ಕೂಲಲ್ಲಿ ಹೋಗಬೇಕಾದ್ರೆ ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಅವನು ಚಂದ ಓದ್ತಾ ಇರಲಿಲ್ಲ, ಅಷ್ಟು ಓದ್ತಾ ಇರಲಿಲ್ಲ, ಡಲ್ ಸ್ಟೂಡೆಂಟ್ ಆಯಿತಾ. ಅವ್ರದ್ದು ಅಪ್ಪ ಎಂತ ಮಾಡ್ತಿದ್ರು ಅಂತ ಹೇಳಿದರೆ, ಗುಜರಿ ವ್ಯಾಪಾರ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನಮ್ಮ ಊರ ಕಡೆ ಎಲ್ಲ ಉಂಟಲ್ಲ, ಪೇಪರ್ಗಳನ್ನು ಸೈಕಲ್ನಲ್ಲಿ ಹಿಡ್ಕೊಂಡು ತಗೊಂಡು ಹೋಗಿ ಮನೆ ಮನೆಗೆ ಹೋಗಿ ಅಲ್ಲಿ ಅವ್ರದ್ದು ವೇಸ್ಟ್ ಎಲ್ಲ ಇರ್ತದೆ ನೋಡಿ, ಅಂದರೆ ಗುಜರಿ ಐಟಮ್ಗಳು, ಅದನ್ನು ತಗೊಂಡು ಸೇಲ್ ಮಾಡೋದು. ಅವನು ಕಲೀಲಿಕ್ಕೆ ಕೂಡ ಓದಲಿಕ್ಕೆ ಕೂಡ ಹುಷಾರಿರಲಿಲ್ಲ, ಅಂದರೆ ಡಲ್ ಸ್ಟೂಡೆಂಟು. ಎರಡನೇದು ಅವ್ರ ಅಪ್ಪಂಗೆ ಕೂಡ ಒಳ್ಳೆ ಕೆಲಸ ಇರಲಿಲ್ಲ. ಆದ್ದರಿಂದ ಉಂಟಲ್ಲ, ಎಂತ ಹೇಳ್ತಿದ್ರು ಅಂತ ಹೇಳಿದರೆ ಸ್ಕೂಲಲ್ಲಿ ಟೀಚರ್ಸ್ಗಳು, ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಟೀಚರ್ಸ್ಗಳು ಹೇಳುವ ಮಾತನ್ನು, ಆ ಹುಡುಗ ಉಂಟಲ್ಲ, ನಾನು ಇವಾಗ ಕೂಡ ಊರಿಗೆ ಹೋದರೆ ಅವರದ್ದು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಳ್ತೇನೆ, ಆವಾಗ ಅವನು ಪ್ರತಿ ಸಲ ಹೇಳುವ ಮಾತು, ನಮ್ಮ ಟೀಚರ್ಸ್ ನೋಡಿ ನಮಗೆ ಯಾವ ಥರ ಅವಮಾನ ಮಾಡ್ತಿದ್ರಲ್ಲ, ಯಾವ ರೀತಿ ಅವಮಾನ ಮಾಡ್ತಾ ಇದ್ರಲ್ಲ, ಇವಾಗ ಆ ಟೀಚರ್ಸ್ಗಳದ್ದು ಮಕ್ಕಳು ಎಂಥ ಕೆಲಸ ಮಾಡ್ತಾರೆ ಏನು ಯಾರಿಗೆ ಗೊತ್ತು. ನನ್ನ ಹತ್ರ ನೋಡು 4 ಶಾಪ್ ಉಂಟು, ನಾನು ನೋಡು ಇವಾಗ ಎಷ್ಟು ಜನರಿಗೆ ಕೆಲಸ ಕೊಡ್ತಿದ್ದೇನೆ. 4 ಶಾಪ್ ಅಂತ ಹೇಳಿದರೆ ಒಂದೊಂದು ಶಾಪಲ್ಲಿ 4 ಬಡ ಹೆಣ್ಣು ಮಕ್ಕಳಿಗೆ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ. ನಾನು ನಿಜ ಹೇಳ್ತೇನೆ, ನಾನು ನೋಡಿದ್ದೇನೆ, ತುಂಬ ಬಡವರು ಇರ್ತಾರೆ ನೋಡಿ, ಅಂತಹ ಹೆಣ್ಣು ಮಕ್ಕಳನ್ನೇ ಅವನು ಕೆಲಸಕ್ಕೆ ಇಟ್ಕೊಂಡಿದ್ದಾನೆ, ಅವರಿಗೆ ಸಂಬಳ ಕೊಡ್ತಾ ಇದ್ದಾನೆ. ಅಷ್ಟು ಜನರಿಗೆ ನೋಡಿ, ಎಂಥ ಎಜುಕೇಷನ್ ಇಲ್ಲದೆ ಅಷ್ಟು ಮಾಡ್ತಾ ಇದ್ದ. ಅವರಿಗೆ ಸ್ಕೂಲಲ್ಲಿ ಯಾವ ಥರ ಅವಮಾನ ಮಾಡ್ತಿದ್ರು ಅಂತ ಹೇಳಿದರೆ, ಯಾವತ್ತು ನೋಡಿದ್ರು ನಿಂದು ಪ್ರೋಗ್ರೆಸ್ ರಿಪೋರ್ಟಲ್ಲಿ ಕೋಳಿ ಮೊಟ್ಟೆಯೇ ಬರುವುದು, ನೀನು ಆ ಮೊಟ್ಟೆಯನ್ನು ನಿಮ್ಮ ಅಮ್ಮನಿಗೆ ಹೇಳಿ ಬೇಯಿಸಿ ತಿನ್ನು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಎರಡನೇದು ಎಂತ ಹೇಳ್ತಿದ್ರು ಅಂತ ಹೇಳಿದರೆ, ನೀನು ಓದಲಿಕ್ಕೆ ಅಂತ ಸಹ ಇಲ್ಲ ಅಲ್ಲ, ಕತ್ತೆ ಕಾಯಲಿಕ್ಕೆ ಹೋಗು, ಕತ್ತೆ ಮೇಯಿಸ್ಲಿಕ್ಕೆ ಹೋಗು, ಇಲ್ಲ ಅಂತ ಹೇಳಿದ್ರು ಕುರಿ ಮೇಯಿಸ್ಲಿಕ್ಕೆ ಹೋಗು. ಅಂದರೆ ನಮ್ಮ ಊರ ಕಡೆ ಅದು ಹೇಳ್ತಾರೆ ಆಯಿತಾ, ನಿಮ್ಮದು ಓದ್ಲಿಕ್ಕಂತೂ ಎಂತ ಇಲ್ಲ, ಕುರಿ ಮೇಯಿಸ್ಲಿಕ್ಕೆ ಹೋಗು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಇಲ್ಲ ಅಂತ ಹೇಳಿದರೆ ಅಪ್ಪನ ಜೊತೆಗೆ ಒಂದು ಚೀಲ ಹಿಡ್ಕೊಂಡು ಗುಜರಿ ಹೆಕ್ಲಿಕ್ಕೆ ಹೋಗು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ನಾವು ಅದನ್ನೆಲ್ಲ ಕಿವಿಯಾರೆ ಕೇಳಿಸ್ಕೊಂಡಿದ್ದೇವೆ ಆಯಿತಾ. ಅವರಿಗೆಲ್ಲ ಎಂತೆಲ್ಲ ಮಾತಾಡಿದ್ದಾರೆ ನೋಡಿ. ಮುಂಚಿನ ಕಾಲದಲ್ಲಿ ಟೀಚರ್ಸ್ಗಳು ಅದೇ ಥರ ಇದ್ದರು. ಇವಾಗಿನವರು ಎಲ್ಲರೂ ಕೂಡ, ಕೆಲವರು ಇರ್ತಾರೆ, ಇವಾಗಲೂ ಕೂಡ ಇರ್ತಾರೆ ಕೆಲವು ಟೀಚರ್ಸ್ಗಳು, ಆದರೆ ಎಲ್ಲರೂ ಕೂಡ ಇರುವುದಿಲ್ಲ ಅಂತ ಹೇಳ್ಕೊಂಡು ನನ್ನ ಭಾವನೆ ಆಯಿತಾ. ಏನಂತ ಹೇಳಿದರೆ, ಮಕ್ಕಳು ಡಲ್ಲಿದ್ದು ಕೂಡಲೇ ಉಂಟಲ್ಲ, ಅವರಿಗೆ ಮುಂದೆ ಎಂತ ಸಹ ಮಾಡಲಿಕ್ಕೆ ಆಗೋದಿಲ್ಲ, ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು. ಯಾಕೆಂತ ಹೇಳಿದರೆ, ಎಲ್ಲ ಕಡೆ ನಮ್ಮದು 5 ಬೆರಳು ನೋಡಿ ಒಂದೇ ರೀತಿಯೆಲ್ಲ ಇರುವುದಿಲ್ಲಲ್ಲ, ಅದೇ ರೀತಿಯಲ್ಲಿ ಒಳ್ಳೆ ಟೀಚರ್ಸ್ಗಳು ಕೂಡ ಇರ್ತಾರೆ, ಕೆಟ್ಟ ಟೀಚರ್ಸ್ಗಳು ಕೂಡ ಇರ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾವುದಾದ್ರೂ ಮಕ್ಕಳು ಡಲ್ ಸ್ಟೂಡೆಂಟ್ಗಳು ಅಂತ ಹೇಳ್ಕೊಂಡು ಗೊತ್ತಾದರೆ ಅವರು ಬೇರೆಯವ್ರ ಹತ್ರ ಟೀಚರ್ಸ್ಗಳ ಹತ್ರ ಮಾತಾಡ್ತಾರೆ. ಅವರಿಗೆ ಎಂತ ಹೇಳಿದ್ರು ತಲೆಗೆ ಹೋಗುವುದಿಲ್ಲ ಆಯಿತಾ. ನೀವು ಅವರನ್ನು ಬಿಟ್ಟು ಬಿಡಿ, ಅವರಿಗೆ ಕೇರ್ ತಗೊಳ್ಳೋದು ನೀವು ವೇಸ್ಟ್ ಅಂತ ಹೇಳ್ಕೊಂಡು ಕೆಲವರು ಟೀಚರ್ಸ್ಗಳು ಮಾತಾಡ್ತಾರೆ. ಆದರೆ ಅವರು ಮರ್ತು ಬಿಡ್ತಾರೆ ಏನಂತ ಹೇಳಿದರೆ, ಅವರಿಗೂ ಕೂಡ ಮಕ್ಕಳಿದ್ದಾರೆ, ನನ್ನ ಮಕ್ಕಳು, ನಾನು ಮಾಡಿದ ಕರ್ಮ ನಮ್ಮ ಮಕ್ಕಳು ಕೂಡ ತಿನ್ನಬೇಕಾಗ್ತದೆ ಅಂತ ಹೇಳ್ಕೊಂಡು ಮರ್ತು ಬಿಡ್ತಾರೆ. ಅದು ಏನೇ ಬೇಕಾದರೂ ಇರಲಿ ಆಯಿತಾ. ನಾನು ಇವಾಗ ನನ್ನ ಕ್ಲಾಸ್ ಹುಡುಗನ ಬಗ್ಗೆ ಹೇಳ್ತಾ ಇದ್ದೆಲ್ಲ, ಅವ್ರಿಗೆ ಏನು ಮಾಡ್ತಾ ಇದ್ದ, ಅವನು ಯಾವಾಗ ಒಂದೇ ಮಾತು ಹೇಳಿದ್ದು ಆಯಿತಾ. ಅದು ಯಾವ ರೀತಿ ಹೇಳಿದ್ದ ಅಂತ ಹೇಳಿದರೆ, ಮ್ಯಾಮ್ ನಾನು ಕತ್ತೆ ಕಾಯಲಿಕ್ಕೆ ಕೂಡ ಹೋಗುವುದಿಲ್ಲ, ಕುರಿ ಮೇಯಿಸ್ಲಿಕ್ಕೆ ಕೂಡ ಹೋಗುವುದಿಲ್ಲ, ಅಪ್ಪನ ಜೊತೆಗೆ ಗುಜರಿ ಕೂಡ ಹೆಕ್ಲಿಕ್ಕೆ ಹೋಗುವುದಿಲ್ಲ. ನಾನು ದೊಡ್ಡ ಮನುಷ್ಯನಾಗಿ ಉಂಟಲ್ಲ, ನಿಮ್ಮ ಸ್ಕೂಲ್ಗೆ ಉಂಟಲ್ಲ, ಪ್ರತಿ ವರ್ಷ ಸ್ಕೂಲ್ ಡೇ ಆಗ್ತದಲ್ಲ, ಸ್ಕೂಲ್ ಡೇ ಆಗುವಾಗ ನಾನು ನನ್ನ ಕೈಯಲ್ಲಿ ಉಂಟಲ್ಲ ಎಷ್ಟು ಕೊಡಲಿಕ್ಕೆ ಆಗ್ತದೆ ಅಷ್ಟು ಹಣ ನಿಮ್ಮ ಸ್ಕೂಲ್ಗೆ ಕೊಡ್ತೇನೆ ಆಯಿತಾ. ಅದ್ರ ಜೊತೆಗೆ ಉಂಟಲ್ಲ, ನೀವೇ ನನ್ನನ್ನು ಒಂದು ದಿವಸ ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅಂತ ಹೇಳ್ಕೊಂಡು ಹೇಳಿದ್ದ. ಅದಕ್ಕೆ ಅವರು ಟೀಚರ್ಸ್ಗಳು ಹೇಳಿದರು ಏನಂತ ಹೇಳಿದ್ರೆ, ನಿಂದು ಲಾಟ್ ಕೊಟ್ಟು ಮಾತುಗಳದ್ದು ಬೇಡ, ಫಸ್ಟು ಕೋಳಿ ಮೊಟ್ಟೆ ಬರ್ತದಲ್ಲ, ಆ ಕೋಳಿ ಮೊಟ್ಟೆಯಿಂದ 1 ಮಾರ್ಕ್ ಆದರೂ ನಿಮಗೆ ತೆಗಿಲಿಕ್ಕೆ ಆಗ್ತದೆ ನೋಡು ಅಂತ ಹೇಳ್ಕೊಂಡು ಹೇಳಿದರು. ಆದರೆ ಉಂಟಲ್ಲ, ಇವಾಗ ಉಂಟಲ್ಲ, ಅದೇ ಹುಡುಗ ಉಂಟಲ್ಲ 4 ಶಾಪ್ ಇಟ್ಕೊಂಡಿದ್ದಾನೆ. ಅವನು ಆ ಮಾತನ್ನು ಮರೀಲಿಲ್ಲ, ಅವನು ಇವಾಗ ಕೂಡ ನೆನಪು ಮಾಡಿಕೊಂಡು ಹೇಳ್ತಾನೆ. ಪ್ರತಿ ವರ್ಷ ಉಂಟಲ್ಲ ಉಪವಾಸ ಮಾಡ್ತಾರೆ ನೋಡಿ. ಅವರದ್ದು ಉಪವಾಸ ಮಾಡುವ ಸಮಯದಲ್ಲಿ ಅವನು ಶಾಪಿಂದನೇ ಬಟ್ಟೆಯನ್ನು, ಅಂದರೆ ನಾವು ಓದಿದ್ದೇವೆ ನೋಡಿ ಸ್ಕೂಲ್ಗೆ, ಆ ಸ್ಕೂಲ್ಗೆ ಉಂಟಲ್ಲ, ಅವನು ಯಾವಾಗಿಂದ ಶಾಪ್ ಓಪನ್ ಮಾಡಿದನು ನೋಡಿ, ಅದು 1 ರಿಂದ 2 ಆಗಿದೆ ನೋಡಿ, ಆವಾಗದಿಂದನೂ ಉಂಟಲ್ಲ ಅವನು ಪ್ರತಿ ವರ್ಷ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವರದ್ದು ಉಪವಾಸದ ಸಮಯದಲ್ಲಿ ಬಡ ಮಕ್ಕಳಿಗೆ, ಆ ಸ್ಕೂಲಲ್ಲಿ ಓದ್ತಾ ಇದ್ದಾರಲ್ಲ ಆ ಬಡ ಮಕ್ಕಳಿಗೆ ವರ್ಷ ಇಷ್ಟು ಅಂದರೆ ಬಟ್ಟೆ ಕೊಡ್ತಾನೆ ಅಂತ ಹೇಳ್ಕೊಂಡು ಹೇಳಿದ. ಎರಡನೇದೇನಂತ ಹೇಳಿದರೆ, ಅವನು ಹೇಳಿದ ಪ್ರಕಾರನೇ ಆಯ್ತು, ಅವನನ್ನು ಕೂಡ ಗೆಸ್ಟ್ ಆಗಿ ಕರೆದಿದ್ರು. ಅವನು PUCಯಲ್ಲಿ ಫೇಲ್ ಆದರೂ ಕೂಡ ಉಂಟಲ್ಲ, ಅವನ ಶಾಪ್ನಲ್ಲಿ ಡಿಗ್ರಿ ಆಗಿರುವವ್ರದ್ದು ಡಬಲ್ ಗ್ರಾಜ್ಯುಯೇಷನ್ ಆಗಿರುವ ಹೆಣ್ಣು ಮಕ್ಕಳನ್ನು ಕೆಲಸ ಕೊಟ್ಟಿದ್ದಾನೆ. ಕ್ಯಾಶ್ ಎಲ್ಲ ತಗೊಳ್ಳಿಕ್ಕೆ ಇರ್ತಾರಲ್ವ ಹೆಣ್ಣು ಮಕ್ಕಳು, ಅವರು ಕೂಡ ಉಂಟಲ್ಲ ಡಬಲ್ ಗ್ರಾಜ್ಯುಯೇಷನ್ ಆಗಿದೆ. ಅವರಿಗೆ ಇವನು ಎಂತ ಕಲಿದೇ ಇದ್ದವನು ಅವರಿಗೆ ಸಂಬಳ ಕೊಡ್ತಾ ಇದ್ದಾನೆ ನೋಡಿ. ಎಂತಹ ಟೈಮ್ ಅಲ್ವಾ, ಯಾವ ರೀತಿ ಮನುಷ್ಯ ಹೇಗೆ ಬದಲಾಗ್ತಾನೆ ಯಾರಿಗೂ ಕೂಡ ಹೇಳಲಿಕ್ಕಾಗುವುದಿಲ್ಲ.
ಆ ಮೇಲೆ ಬರೆದಿರುವ ದೇವರಿಗೆ ಮಾತ್ರ ಗೊತ್ತುಂಟು ಅವರು ಮುಂದೆ ಏನು ಆಗ್ತಾರೆ ಅಂತ ಹೇಳ್ಕೊಂಡು. ಆದ್ರಿಂದ ಯಾರ ಮುಖವನ್ನು ನೋಡಿಕೊಂಡು, ಅವರ ಅಪ್ಪ ಅಮ್ಮನ ಕೆಲಸ ನೋಡಿಕೊಂಡು ಅಥವಾ ಅವ್ರದ್ದು ಮಾರ್ಕ್ ನೋಡಿಕೊಂಡು ಯಾರನ್ನು ಕೂಡ ಅಳಿಲಿಕ್ಕೆ ಹೋಗಬೇಡಿ. ಇವಾಗ ನಿಮಗೆ ಹಣ ಮಾಡಬೇಕು ಅಂತ ಹೇಳ್ಕೊಂಡಾದ್ರೆ ನೀವು ಕೆಲವು ಕೆಟ್ಟ ಅಭ್ಯಾಸವನ್ನು ಬಿಡಬೇಕು. ಕೆಟ್ಟ ಅಭ್ಯಾಸವನ್ನು ಬಿಟ್ಟರೆ ಮಾತ್ರ ನಿಮಗೆ ಹಣ ಮಾಡ್ಲಿಕ್ಕೆ ಆಗುದು. ಇವಾಗ ನಿಮಗೆ ಇರುವುದೇ 20,000 ಸಂಬಳ ಪ್ರತಿ ತಿಂಗಳು. 20,000 ಸಂಬಳ ಇರೋದ್ರಲ್ಲಿ ಉಂಟಲ್ಲ, ನೀವು ಮನೆಯ ಬಾಡಿಗೆ ಕಟ್ಟಬೇಕು, ಗಾಡಿ EMI ಇದ್ರೆ ಗಾಡಿ EMI ಕಟ್ಟಬೇಕು, ಸ್ಕೂಲ್ ಮಕ್ಕಳದ್ದು ಇದ್ರೆ ಸ್ಕೂಲ್ ಮಕ್ಕಳದ್ದು ಫೀಸ್ ಕೂಡ ಕಟ್ಟಬೇಕು, ಎಲ್ಲದೂ ಮಾಡಬೇಕು. ಅದರ ಜೊತೆಗೆ ನಿಮಗೆ ದುಶ್ಚಟ ಕೂಡ ಇದ್ರೆ, ಸಿಗರೇಟ್ ಆಗಲಿ ಅಥವಾ ಡ್ರಿಂಕ್ಸ್ ಮಾಡೋದಾಗಲಿ ಅಥವಾ ಬೇರೆ ಯಾವುದಾದ್ರೂ ದುಶ್ಚಟ ಇದ್ರೆ ಉಂಟಲ್ಲ, ನೀವು ಯಾವ ಕಾರಣಕ್ಕೂ ಕೂಡ ಶ್ರೀಮಂತರ ಆಗ್ಲಿಕ್ಕೆ ಆಗೋದೇ ಇಲ್ಲ. ನಿಮ್ಮ ಹತ್ರ ಹಣ ಉಳಿಯುವುದೇ ಇಲ್ಲ, ಯಾವ ಕಾರಣಕ್ಕೂ ಕೂಡ ಉಳಿಯುವುದಿಲ್ಲ. ಹೆಣ್ಣು ಮಕ್ಕಳಾಗಿದ್ರೆ ಉಂಟಲ್ಲ, ನೀವು ಪ್ರತಿ ತಿಂಗಳು ಉಂಟಲ್ಲ ಇಷ್ಟು ಹಣ ಅಂತ ಹೇಳ್ಕೊಂಡು ಸೇವಿಂಗ್ ಮಾಡಲಿಕ್ಕೆ ನಿಮ್ಮ ಬುದ್ಧಿ ಇದ್ದರೆ ಮಾತ್ರ ಆಯಿತಾ. 4 ಜನರು ಉಂಟಲ್ಲ ನನ್ನನ್ನು ನೋಡುವ ರೀತಿ ನಾನು ಬೆಳಿಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬಂದರೆ ಮಾತ್ರ ನಿಮ್ಮ ಹತ್ರ ಹಣ ಸೇವಿಂಗ್ ಮಾಡಲಿಕ್ಕೆ ಆಗ್ತದೆ. ಬಿಟ್ಟರೆ ಉಂಟಲ್ಲ, ನಮಗೆ ಈ ಸಲ ಗಂಡ ಇಷ್ಟು ಹಣ ತಂದು ಕೊಟ್ಟಿದ್ದಾನೆ, ನಾನು ಅದರಲ್ಲಿ ಇಷ್ಟರಲ್ಲಿ ಮೀಶೋದಲ್ಲಿ ಇಷ್ಟು ಬಟ್ಟೆ ತಗೊಳ್ತೇನೆ, ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಇಷ್ಟು ತಗೊಳ್ತೇನೆ, ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಅಂಗಡಿಯೆಲ್ಲ ಇರ್ತದಲ್ಲ ಅಲ್ಲಿ ಇಷ್ಟು ಬಟ್ಟೆ ತಗೊಳ್ತೇನೆ, 4-5 ಚಪ್ಪಲಿ ತಗೊಳ್ತೇನೆ, ಮತ್ತು ಒಂದಿಷ್ಟು ಬ್ಯಾಗ್ ತಗೊಳ್ತೇನೆ ಅಂತ ಹೇಳಿದರೆ ನಿಮಗೆ ಆಗೋದೇ ಇಲ್ಲ. ಹಣ ಉಳಿತಾಯ ಮಾಡಲಿಕ್ಕೆ ಆಗೋದೇ ಇಲ್ಲ. ನೀವು ಮನಸ್ಸಲ್ಲಿ ಎಣಿಸ್ಕೊಳ್ಬೇಕು ಏನಂತ ಹೇಳಿದ್ರೆ, ನನಗೆ 2025 ನೋಡಿ ಇನ್ನು ಒಂದೇ ತಿಂಗಳಿರೋದು ಆಯ್ತಾ, ಆಮೇಲೆ 2026 ಬರುತ್ತೆ. ಆದರೆ ನಾವು ಉಂಟಲ್ಲ ಹೋದ ವರ್ಷ ಹೇಗಿದ್ವಿ ನೋಡಿ, ಈ ವರ್ಷ ಕೂಡ ಹೀಗೆ ಇದ್ದೇವೆ, ಮುಂದಿನ ವರ್ಷ ಕೂಡ ಅದೇ ರೀತಿಯಲ್ಲಿ ಇರ್ಬೋದು. ನಾವು ಜನವರಿ ಬರುವ ತನಕ ಕಾಯುದು ಬೇಡ, ಇವಾಗನೇ ನಾವು ಉಂಟಲ್ಲ ಹಣ ಹೇಗೆ ಉಳಿತಾಯ ಮಾಡಬೇಕು ಅಂತ ಹೇಳ್ಕೊಂಡು ಕಲಿಬೇಕು, ಹಣ ಮಾಡುದು ಹೇಗೆ ಅಂತ ಹೇಳ್ಕೊಂಡು ಕಲಿಬೇಕು. ಇವಾಗ ನಾನು ಲಾಲ್ ಕಿತಾಬ್ನಲ್ಲಿ ಬರೆದಿರುವ ಹಣ ನಿಮ್ಮ ಕೈಯಲ್ಲಿ ಉಳಿಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಹತ್ರ ನಿಮಗೆ ಒಡವೆ ತಗೊಳ್ಬೇಕಾದ್ರೆ ಏನು ಮಾಡಬೇಕು, ಎಷ್ಟೇ ನಿಮಗೆ ಒಡವೆ ರೇಟ್ ಜಾಸ್ತಿ ಆದರೂ ಕೂಡ ಸ್ವಲ್ಪ ಆದರೂ ಒಡವೆ ತಗೊಳ್ಳುವ ಹಾಗೆ ಹೇಗೆ ಮಾಡುವುದು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ. ನೀವು ಫಸ್ಟ್ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ನಿಮಗೆ ಸ್ಯಾಲ್ರಿ ಬರುತ್ತೆ ನೋಡಿ, ಎಷ್ಟೇ ಸ್ಯಾಲ್ರಿ ಬೇಕಾದರೆ ಬಂದಿರಲಿ ಆಯಿತಾ, ಒಬ್ಬರಿಗೆ ಜಾಸ್ತಿ ಬರ್ತದೆ, ಒಬ್ಬರಿಗೆ ಕಡಿಮೆ ಬರ್ತದೆ. ಈ ಕೆಲಸ ಮಾಡಿದ್ರಿಂದ, ಈ ತಂತ್ರ ಮಾಡಿದ ನಂತರ ಏನಾಗುತ್ತಂತ ಹೇಳಿದರೆ ನಿಮಗೆ ಪ್ರಮೋಷನ್ ಸಿಗ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡುವವರಾಗಿದ್ದರೆ ನಿಮಗೆ ಆ ತಿಂಗಳಲ್ಲಿ ಬಿಸ್ನೆಸ್ ಜಾಸ್ತಿ ಆಗ್ಬೋದು, ಹಣ ಅಂದರೆ ಬರುವುದು ಜಾಸ್ತಿ ಆಗಿರ್ಬೋದು, ಲಾಭ ಜಾಸ್ತಿ ಸಿಗುವ ಹಾಗೆ ಆಗಬಹುದು. ಅಥವಾ ನೀವು ಯಾರಿಗೋ ಯಾವುದೋ ಕಾಲದಲ್ಲಿ ಹಣ ಕೊಟ್ಟಿರ್ತೀರ ಆಯಿತಾ, ಹೀಗೆ ಮಾಡಿದ ನಂತರ ಉಂಟಲ್ಲ ನಿಮಗೆ ಆ ಹಣ ವಾಪಸ್ ಬರುವ ಹಾಗೆ ಆಗಬಹುದು. ಅಥವಾ ಯಾರೋ ಒಬ್ಬರು ಆಯಿತಾ ನಿಮ್ಮ ಕಷ್ಟವನ್ನು ನೋಡಿಕೊಂಡು ಉಂಟಲ್ಲ ಬೇಜಾರಿಂದ ನಿಮಗೆ ಆಯಿತಾ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಇಷ್ಟು ಹಣವನ್ನು ಕೂಡ ಕೊಡ್ಬೋದು ಆಯಿತಾ. ದೇವರು ನೋಡಿ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ 100% ನಿಮಗೆ ಹೆಲ್ಪ್ ಮಾಡ್ತಾರೆ ಆಯಿತಾ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಬರುತ್ತಲ್ಲ, ಸ್ಯಾಲ್ರಿ ಬಂದು ಕೂಡಲೇ ಏನು ಮಾಡಿ ಅಂತ ಹೇಳಿದರೆ, ಬಂದ ಕೂಡಲೇ ಉಂಟಲ್ಲ ನೀವು ಬೇರೆಯವರಿಗೆ ಹಣ ಕೊಡಲಿಕ್ಕೆ ಹೋಗಬೇಡಿ. ಇವತ್ತು ಸ್ಯಾಲ್ರಿ ಬಂದಿದೆ ನಿಮಗೆ, ಇವತ್ತು ನಿಮ್ಮ ಕೈಗೆ ಹಣ ಸಿಕ್ಕಿದೆ ಅಂತ ಹೇಳಿದರೆ ಆ ದಿವಸ ಪೂರ್ತಿ ನಿಮ್ಮ ಹತ್ರನೇ ಇರಲಿ. ನಿಮ್ಮದು ಗಾಡಿ EMI ಆಗಲಿ, ಬಾಡಿಗೆ ಆಗಲಿ, ಅಥವಾ ಬೇರೆ ಸ್ಕೂಲ್ದು ಇದಾಗಲಿ, ಬೇರೆ ಯಾವುದೇ ಕೂಡ ಆಗಲಿ ಉಂಟಲ್ಲ, ಅದು ಮಾರನೇ ದಿವಸ ಕೊಡ್ಬೋದು. ಹಣ ಕೈಯಲ್ಲಿ ಬಂದ ಕೂಡಲೇ ಯಾವತ್ತೂ ಯಾರ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೊಡಲಿಕ್ಕೆ ಹೋಗಬೇಡಿ. ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ನಂಬರ್ ನಾನು ಹೇಳ್ತೇನೆ, ಆ ನಂಬರನ್ನು ಈ ಥರದೊಂದು ಪೆನ್ಸಿಲ್ ತಗೊಳ್ಳಿ ಆಯಿತಾ. ಪೆನ್ನಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಆಮೇಲೆ ಕಡೆಗೆ ನೋಟೆಲ್ಲ ತಗೊಳ್ತಿದ್ರೆ ಕಷ್ಟ ಆಗ್ತದೆ ನಿಮಗೆ. ಈ ಥರ ಪೆನ್ಸಿಲ್ ತೊಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿಯೊಂದು ನಿಮ್ಮದು ಹಣ ಸಿಕ್ಕಿದೆ ನೋಡಿ, ಸಂಬಳ ಸಿಕ್ಕಿದೆ ನೋಡಿ, ಆ ನೋಟುಗಳ ಮೇಲೆ 708 ಅಂತ ಹೇಳ್ಕೊಂಡು ಬರಿಬೇಕು ಆಯಿತಾ. ನಿಮಗೆ ಒಂದು ವೇಳೆ ಅಕೌಂಟ್ಗೆ ಹಣ ಇದು ಟ್ರಾನ್ಸ್ಫರ್ ಆಗ್ತದೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತದೆ ಅಂತ ಹೇಳಿದರೆ, ಆ ಬ್ಯಾಂಕ್ ಅಕೌಂಟಿಂದ ನೀವು ತೆಗೀರಿ ಆಯಿತಾ. ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಹಣವನ್ನು ತೆಗೀರಿ. ಉಳಿದಿದ್ದು ನೀವು ಸೇವಿಂಗ್ ಅಂತ ಹೇಳ್ಕೊಂಡು ಇಟ್ಟಿದ್ರೆ ಉಂಟಲ್ಲ, ಅದು ಅಕೌಂಟಲ್ಲೇ ಇರಿ ಆಯಿತಾ. ಬೇರೆಯವರಿಗೆ ಕೊಡ್ಲಿಕ್ಕೆ ಅಂತ ಹೇಳ್ಕೊಂಡು ತಗೊಳ್ತೀರಲ್ಲ ನೋಡಿ, ಆ ಹಣ ನಮ್ಮ ಯಾವತ್ತೂ ಉಂಟಲ್ಲ, ನಮಗೆ ಲಕ್ಷ್ಮಿ ಉಂಟಲ್ಲ, ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, ನಾವು ಲಕ್ಷ್ಮಿಯನ್ನು ಕೈಯಲ್ಲಿ ಮುಟ್ತಾ ಇದ್ವಿ, ಆದ್ದರಿಂದ ಉಂಟಲ್ಲ ಆ ಲಕ್ಷ್ಮಿ ನಮ್ಮ ಹತ್ರ ಇರ್ತಾ ಇತ್ತು. ಇವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಎಲ್ಲದಕ್ಕೂ ಗೂಗಲ್ ಪೇ, ಫೋನ್ ಪೇ ಇರೋದ್ರಿಂದ ಎಂತಾಗ್ತದೆ ಅಂತ ಹೇಳಿದರೆ, ನಾವು ಹಣವನ್ನು ಮುಟ್ಟೋದೇ ಇಲ್ಲ ಆಯಿತಾ. ನಮಗೆ ಗೂಗಲ್ ಪೇ, ಫೋನ್ ಪೇ ಇರೋದ್ರಿಂದ ಎಂತಾಗ್ತದೆ ಅಂತ ಹೇಳಿದರೆ, ಎಂತ ನೋಡಿದ್ರು ಕೂಡ ತಗೊಳ್ಳುವ ಅಂತ ಹೇಳ್ಕೊಂಡು ಆಗ್ತದೆ ಆಯಿತಾ. ಹೇಗೋ ಗೂಗಲ್ ಪೇ ಉಂಟಲ್ಲ ಅಂತ ಹೇಳ್ಕೊಂಡು, ಅದೇ ನಾವು ನೋಟು ನಮ್ಮ ಕೈಯಲ್ಲಿದ್ದರೆ ಉಂಟಲ್ಲ, ಒಂದು 500 ರೂಪಾಯಿ ನೋಟು ಉಂಟು ಅಂತ ಹೇಳ್ಕೊಂಡಾದರೆ ಅದನ್ನು ಖರ್ಚು ಮಾಡಬೇಕಾದ್ರೆ ನಮಗೆ 1000 ಸಲ ಎಣಿಸ್ತದೆ. ಏನಂತ ಹೇಳಿದರೆ, 500 ರೂಪಾಯಿ ನೋಟು ಉಂಟು, ಅದನ್ನು ನಾವು ಖರ್ಚು ಮಾಡೋದಾ ಬೇಡ, ಹಾಗೆ ಇರಲಿ ಅಂತ ಹೇಳ್ಕೊಂಡು ನಮ್ಮ ಮನಸ್ಸಲ್ಲಿ ಬರ್ತದೆ. ಆದ್ದರಿಂದ ನಾನು ಹೇಳೋದು, ಇಟ್ಕೊಳ್ಳಿ ಆಯಿತಾ. ಬರ್ತು ಪ್ರತಿಯೊಂದರಲ್ಲಿ ಕೂಡ 708 ಅಂತ ಹೇಳ್ಕೊಂಡು ಬರೆಯಿರಿ. ಈ ತಂತ್ರವನ್ನು ಉಂಟಲ್ಲ ಲಾಲ್ ಕಿತಾಬ್ನಲ್ಲಿ ಬರೆದಿದ್ದಾರೆ. 708 ಅಂತ ಹೇಳ್ಕೊಂಡು ಹೇಳೋದು ತುಂಬ ಶುಭವಾದ ನಂಬರ್ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಆಯಿತಾ. ಆದ ನಂತರ ಬರೆದ ನಂತರ ಉಂಟಲ್ಲ ಆ ನೋಟುಗಳನ್ನು ದೇವರ ಮುಂದೆ ಇಡಿ. ದೇವರೇ, ನಾನು ಇಷ್ಟು 1 ತಿಂಗಳು ಕಷ್ಟಪಟ್ಟ ಇದಕ್ಕೆ ಪ್ರತಿಫಲವಾಗಿ ನನಗೆ ಈ ಹಣವು ಸಿಕ್ಕಿದೆ.
ಈ ಹಣ ಉಂಟಲ್ಲ ನನ್ನ ಹತ್ರ ಸ್ವಲ್ಪ ಆದರೂ ಉಳಿಯುವ ಹಾಗೆ ನೀವು ಮಾಡಬೇಕು ಅಂತ ಹೇಳ್ಕೊಂಡು ದೇವರ ಹತ್ರ ಬೇಡ್ಕೊಳ್ಳಿ. ಆಮೇಲೆ ಅದು ಇಡೀ ದಿನ ದೇವರ ಹತ್ರನೇ ಇರಲಿ. ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ಉಂಟಲ್ಲ ಅದನ್ನು ತೆಗೆದು ನಿಮಗೆ ಯಾರಿಗಾದರೂ ಕೊಡ್ಲಿಕ್ಕಿದ್ರೂ ಹಣ ಕೊಟ್ಟು ಉಳಿದ ಹಣವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಆದಷ್ಟು ಉಂಟಲ್ಲ ಬೇರೆಯವರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಇದ್ದ ಹಣ ಮಾತ್ರ ಬೇರೆಯವರಿಗೆ ಖರ್ಚು ಮಾಡಿ. ಅದನ್ನು ಬಿಟ್ಟು ಉಂಟಲ್ಲ ಬೇಕಾಬಿಟ್ಟಿ ಉಂಟಲ್ಲ ನೀವು ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ನೋಡಿದ್ದೆಲ್ಲ ತಗೊಳ್ಳುವ ಆಸೆ ಎಲ್ಲ ಇದ್ರೆ ಉಂಟಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹಣ ಎಲ್ಲ ಆಗ್ತದೆ ನೋಡಿ, ಮುಂದೆ ದೇವರು ಯಾರ ಕೈ ಕೂಡ ಬಿಡುವುದಿಲ್ಲ. ನಾವು ಉಂಟಲ್ಲ ಇವಾಗ ಹಣವನ್ನು ಉಳಿತಾಯ ಮಾಡಿದರೆ ಅಥವಾ ಹಣವನ್ನು ರಕ್ಷಣೆ ಮಾಡಿದರೆ ಮುಂದೆ ನಮ್ಮ ಮುಪ್ಪಿನ ಸಮಯದಲ್ಲಿ ಅಂದರೆ ನಮಗೆ ವಯಸ್ಸಾಗ್ತದಲ್ಲ ಆವಾಗ ಹಣವೇ ನಮ್ಮನ್ನು ಕಾಪಾಡ್ತದೆ. ನಾವು ಚಿಕ್ಕ ವಯಸ್ಸಿನಲ್ಲೇ ಉಂಟಲ್ಲ ಕೈ ಕಾಲಿಗೆ ಶಕ್ತಿ ಇರುವಾಗಲೇ ಇರುವ ಹಣವನ್ನೆಲ್ಲ ದುಡಿದು ಉಂಟಲ್ಲ ಎಲ್ಲ ಖರ್ಚು ಮಾಡಿದರೆ ಆಮೇಲೆ ವಯಸ್ಸಾದಂದ್ರೆ ಊಟ ಹಾಕಲಿಕ್ಕೆ ನಮ್ಮ ಮಕ್ಕಳು ಕೂಡ ಹಿಂದೆ ಮುಂದೆ ನೋಡ್ತಾರೆ. ಆಯಿತಾ, ಇದನ್ನು ನೆನಪಿಡ್ಕೊಂಡ್ರೆ ಉಂಟಲ್ಲ ಯಾರು ಕೂಡ ಎಲ್ಲ ಹಣವನ್ನು ಖರ್ಚು ಮಾಡಲಿಕ್ಕೆ ಹೋಗುವುದಿಲ್ಲ. ನಿಮಗೆ ಸ್ಯಾಲ್ರಿ ಬರ್ತಾ ಉಂಟು ಪ್ರತಿ ತಿಂಗಳು ಅಂತ ಹೇಳ್ಕೊಂಡಾದರೆ ಅದರಲ್ಲಿ ಒಂದು 20% ಆದರೂ ಸೇವಿಂಗ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿ. ಆಗುತ್ತೆ, ಆಗದೆ ಇರುವುದು ಯಾವುದು ಕೂಡ ಇಲ್ಲ. ಕಡಿಮೆ ಸಂಬಳ ಇರುವವರಿಗೆ ಕೂಡ ನಾನು ಹೇಳಿದೆ ನೋಡಿ, ಈ ಥರ ನಂಬರ್ ಬರೆದ್ರೆ ನಿಮಗೆ ಜಾಸ್ತಿ ಸಂಬಳ ಸಿಗುವ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು ಖಂಡಿತ ಆಗ್ತದೆ. ಆಯಿತಾ, ನಮಗೆ ನಂಬಿಕೆ ಇರಬೇಕು. ಮೇಯ್ನ್ ಬೇಕಾಗಿದ್ದು ಇದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದರೆ ಯಾವ ಕೆಲಸ ಕೂಡ ಮಾಡಲಿಕ್ಕಾಗೋದಿಲ್ಲ, ದೇವರು ಕೂಡ ನಮ್ಮ ಕೈ ಹಿಡಿಯುವುದಿಲ್ಲ. ಆದ್ದರಿಂದ ನಂಬಿಕೆಯಿಂದ ಕೆಲಸ ಮಾಡಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಈ ಮಂಗಳವಾರದಿಂದ ನೀವು ಶುರು ಮಾಡಬೇಕು. ಏನಂತ ಹೇಳಿದರೆ ಮಂಗಳವಾರದ ದಿವಸ ಸಾಯಂಕಾಲದ ಹೊತ್ತಲ್ಲಿ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದರೆ ಹೆಸರು ಕಾಳನ್ನು ನೆನೆಸಿಡಿ. ಹೆಸರು ಕಾಳನ್ನು ನೆನೆಸಿ ಉಂಟಲ್ಲ ಅದ್ರ ಜೊತೆಗೆ ಉಂಟಲ್ಲ ನೀವು ನೆನೆಸುವಾಗ ಉಂಟಲ್ಲ ಶುದ್ಧವಾದ ನೀರಿನಲ್ಲಿ ನೆನೆಸಬೇಕು. ಆಯಿತಾ, ಅದು ಗಲೀಜು ನೀರಲ್ಲೆಲ್ಲ ನೆನೆಸಲಿಕ್ಕೆ ಹೋಗಬೇಡಿ. ಚಂದ ಮಾಡಿ ಹೆಸರು ಕಾಳನ್ನು ತೊಳೆದು ಆಮೇಲೆ ಉಂಟಲ್ಲ ಅದಕ್ಕೆ ಅದರದ್ದು ನೀರು ಸೋಸಿ ಅದರ ನಂತರ ಉಂಟಲ್ಲ ನೀವು ಕುಡಿಯುವ ನೀರು ನೀವು ಉಪಯೋಗಿಸ್ತೇವೆ ನೋಡಿ, ಕುಡಿಲಿಕ್ಕೆ ಉಪಯೋಗಿಸ್ತೇವೆ ನೋಡಿ, ಆ ನೀರನ್ನೇ ಹಾಕಿ ಹೆಸರು ಕಾಳನ್ನು ನೆನೆಸಬೇಕು. ನೆನೆಸಿ ಆದ ನಂತರ ಅದಕ್ಕೆ ಉಂಟಲ್ಲ ಹೆಸರು ಕಾಳು ನೆನೆಸಿದಿರಲ್ವ ಅದಕ್ಕೆ 1 ತುಂಡು ಬೆಲ್ಲವನ್ನು ಹಾಕಿ. ದೊಡ್ಡ ತುಂಡು ಬೇಕಾದರೆ ಹಾಕ್ಬೋದು ಅಥವಾ ಚಿಕ್ಕ ತುಂಡು ಬೇಕಾದರೆ ಹಾಕ್ಬೋದು. ಮಾರನೇ ದಿವಸ ಬೆಳಿಗ್ಗೆ ತನಕ ಆಯಿತಾ ಅದು ಹಾಗೇ ಇರಲಿ. ನೆನೆಸುವಾಗ ಉಂಟಲ್ಲ ನಿಮ್ಮ ಹತ್ರ ತಾಮ್ರದ್ದು ಅಥವಾ ಹಿತ್ತಾಳೆದು ಪಾತ್ರೆ ಇದ್ದರೆ ಉಂಟಲ್ಲ ಚಿಕ್ಕ ಬೌಲ್ ಇದ್ದರೆ ಅದರಲ್ಲಿ ಹಾಕಿದರೆ ಉತ್ತಮ. ಒಂದು ವೇಳೆ ಇಲ್ಲ ಅಂತ ಹೇಳ್ಕೊಂಡಾದರೆ ಸ್ಟೀಲಲ್ಲಿ ಬೇಕಾದರೆ ಹಾಕ್ಬೋದು. ಆದರೆ ಸ್ಟೀಲಲ್ಲಿ ಹಾಕೋದಕ್ಕಿಂತ ಉಂಟಲ್ಲ ಇದರಲ್ಲಿ ಜಾಸ್ತಿ ಸ್ವಲ್ಪ ನಿಮಗೆ ಬೇಗನೆ ಕೆಲಸ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ತಾಮ್ರದ್ದು ಮತ್ತು ಹಿತ್ತಾಳೆದು ಇಲ್ಲ ಅಂತ ಹೇಳ್ಕೊಂಡಾದರೆ ನೀವು ಸ್ಟೀಲಲ್ಲಿ ಬೇಕಾದರೆ ನೆನೆಸಿ ಹಾಕಿ. ಆಯಿತಾ, ಏನು ಮಾಡಬೇಕು ಅಂತ ಹೇಳಿದರೆ ಮಾರನೇ ದಿವಸ ಬೆಳಿಗ್ಗೆ ಮಂಗಳವಾರ ದಿವಸ ಸಾಯಂಕಾಲ ಅಥವಾ ರಾತ್ರಿ ನೆನೆಸಿ ಹಾಕಬೇಕು ಹೆಸರು ಕಾಳನ್ನು ನೆನೆಸಿ ಹಾಕಿ ಉಂಟಲ್ಲ ಮಾರನೇ ದಿವಸ ಬೆಳಿಗ್ಗೆ ಆ ಹೆಸರು ಕಾಳಿದು ಬೌಲ್ ಉಂಟಲ್ಲ ಆ ಬೌಲ್ಗೆ ನಿಮ್ಮ ಕೈಯನ್ನು ಇಟ್ಕೊಳ್ಬೇಕು. ಬ್ರಷ್ ಎಲ್ಲ ಮಾಡಿಕೊಂಡು ಬನ್ನಿ, ಆಮೇಲೆ ಬ್ರಷ್ ಎಲ್ಲ ಮಾಡದೆ ಹಾಗೆ ಬರಬೇಡಿ. ಚಂದ ಮಾಡಿ ಹಲ್ಲೆಲ್ಲ ಉಜ್ಜಿ ಉಂಟಲ್ಲ ಆಮೇಲೆ ಸ್ನಾನ ಮಾಡುವವರಿಗೆ ಬೇಗ ಸ್ನಾನ ಮಾಡುವ ಅಭ್ಯಾಸ ಇದ್ದರೆ ಬೇಗ ಸ್ನಾನ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂತ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡ್ತಾರೆ. ಸ್ನಾನದ ಅಗತ್ಯ ಇಲ್ಲ, ಆದರೆ ಬ್ರಷ್ ಒಂದು ಮಾಡಲೇಬೇಕು. ಆಯಿತಾ, ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ ಆ ಬೌಲ್ ಮೇಲೆ ಕೈ ಇಟ್ಕೊಳ್ಬೇಕು ನಿಮ್ಮದು. ಆಯಿತಾ, ಈ ಥರ ಬೌಲಲ್ಲಿ ನೀವು ಹೆಸರು ಕಾಳು ಮತ್ತು ಬೆಲ್ಲ ಸೇರಿಸಿದ್ದು ನೀರು ಉಂಟಲ್ಲ ಅದ್ರ ಮೇಲೆ ನೀವು ಬೌಲ್ ಮೇಲೆ ಕೈ ಇಟ್ಕೊಂಡು 708 ಆಯಿತಾ 708 ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗ್ಬಿಡಿ. ನಾಟ್ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಹೋಗಲೇಬಾರ್ದು. ಆಯಿತಾ, ನೀವು 708 ಅಂತ ಹೇಳ್ಕೊಂಡು ಬೇಕಾದರೆ ಹೇಳ್ಬೋದು ಅಥವಾ 708 ಅಂತ ಬೇಕಾದರೆ ಹೇಳ್ಬೋದು ಅಥವಾ 708 ಅಂತ ಬೇಕಾದರೆ ಹೇಳ್ಬೋದು. ಆದರೆ 708 ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ. ಇದನ್ನು ಎಷ್ಟು ಸಲ ಹೇಳಬೇಕು ಅಂತ ಹೇಳಿದರೆ ನೀವು ಬೌಲನ್ನು ಹಿಡ್ಕೊಂಡು ಉಂಟಲ್ಲ ಮನಸ್ಸಲ್ಲಿ ಎಣಿಸ್ಕೊಳ್ಬೇಕು. ನನ್ನ ಹತ್ರ ಉಂಟಲ್ಲ ನಮಗೆ ಇಷ್ಟು ಸಾಲ ಉಂಟು, ಸಾಲ ತೀರಬೇಕು, ನನ್ನ ಹತ್ರ ಹಣ ಉಳಿತಾಯ ಆಗಬೇಕು, ನಾನು ಹಣ ಉಂಟಲ್ಲ ನನ್ನ ಹಣ ಆಕರ್ಷಣೆ ಆಗುವ ಹಾಗೆ ಮಾಡಬೇಕು, ನಾನು ಪುಟ್ಟ ಸಂಬಳದ ಕೆಲಸದಲ್ಲಿದ್ದೇನೆ, ನನಗೆ ಒಳ್ಳೆ ಸಂಬಳ ಸಿಗುವ ಕೆಲಸದಲ್ಲಿ ಸಿಗಬೇಕು. ಆಯಿತಾ, ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ಮಕ್ಕಳು ಮುಂದೆ ಬರಬೇಕು. ಆ ಥರ ಏನಾದರೂ ನೀವು ಎಂತ ಉಂಟು ನೋಡಿ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಬೇಡ್ಕೊಳ್ಳಿ. ಆಮೇಲೆ 708 ಅಂದರೆ 708 ಉಂಟಲ್ಲ ಅದನ್ನು ಉಂಟಲ್ಲ 7 ಸಲ ಹೇಳಬೇಕು. 7 ಸಲ ಹೇಳಿ ಆದ ನಂತರ ಉಂಟಲ್ಲ ಆ ಬೌಲಲ್ಲಿರುವ ನೀರು ಆಯಿತಾ ನಿಮ್ಮ ಮನೆಯಲ್ಲಿ ಉಂಟಲ್ಲ ಯಾರು ಮುಖ್ಯಸ್ಥರಿರ್ತಾರೆ ಯಾರು ಕೆಲಸ ಮಾಡ್ತಾರೆ ನೋಡಿ ಅವರ ಹತ್ರ ಅವರು ಮಾಡಿದ್ರು ಉತ್ತಮ. ಅವರು ಮಾಡಲಿಕ್ಕೆ ಕೇಳೋದಿಲ್ಲ. ಕೆಲವರು ಗಂಡಸರು ಉಂಟಲ್ಲ ಯಾವ ಥರ ಹಣೆ ಬರ ಅಂತ ಹೇಳಿದರೆ 1000 ಲಕ್ಷಗಟ್ಟಲೆ ಸಾಲ ಇದ್ರೂ ಕೂಡ ಪರವಾಗಿಲ್ಲ. ಆಯಿತಾ, ಅವ್ರ ಹತ್ರ ಇವ್ರ ಹತ್ರ ಕೈ ಚಾಚುವವರಾಗಿದ್ರು ಕೂಡ ಪರವಾಗಿಲ್ಲ. ನಾವು ಮಾತ್ರ ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳುವವರು ಮೊಂಡು ವಾದ ಮಾಡುವವರು ಕೂಡ ತುಂಬ ಜನ ಇದ್ದಾರೆ. ಆಯಿತಾ, ವರ್ಷದ ತಿಂಗಳ ಕೊನೆಯಲ್ಲಿ ಬೇರೆಯವ್ರ ಹತ್ರ ಕೈ ಚಾಚಿದ್ರು ಕೂಡ ಪರವಾಗಿಲ್ಲ, ನಾನು ದೇವರನ್ನು ನಂಬುದಿಲ್ಲ, ಇದನ್ನೆಲ್ಲ ನಂಬುದಿಲ್ಲ ಅಂತ ಹೇಳ್ಕೊಂಡು ಹೇಳುವರು. ಹಾಗೆಲ್ಲ ನಿಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿದರೆ ಗಂಡನ ಹೆಸರಲ್ಲಿ ನೀವೇ ಮಾಡಿ. ಆಯಿತಾ, ಅಂದರೆ ಗಂಡನಿಗೆ ಕೂಡ ನಿಮ್ಮದು ಫಲ ಸಿಗ್ತದೆ. ಹೆಂಡತಿ ಮಾಡೋದ್ರಲ್ಲಿ ಉಂಟಲ್ಲ ಗಂಡನಿಗೆ ಕೂಡ ಫಲ ಸಿಗ್ತದೆ. ಆದ್ದರಿಂದ ಆ ನೀರನ್ನು ನೀವು ಕುಡಿಬೇಕು.
ಕುಡ್ದಾದ ನಂತರ ಏನು ಮಾಡಬೇಕು ಅಂತಂದರೆ ಆ ಕಾಳುಗಳನ್ನು ಉಂಟಲ್ಲ, ಆ ಕಾಳುಗಳನ್ನು ಒಂದು ಸಲ ಚಂದ ಮಾಡಿ ಪುನಃ ತೊಳೀರಿ. ತೊಳೆದು ಎಲ್ಲಾದರೂ ನಿಮಗೆ ಹಸು ಸಿಕ್ಕಿದ್ರೆ ಹಸುಗೆ ಕೊಡಿ. ಇಲ್ಲ ಹಸುಗಳು ಇಲ್ಲ ಅಂತ ಹೇಳಿದರೆ ಪಕ್ಷಿಗಳಿಗೆ ಬೇಕಾದರೆ ಇಡ್ಬೋದು. ಇದನ್ನು ಕಂಟಿನ್ಯೂ ಆಗಿ 9 ದಿನಗಳು ಮಾಡಲೇಬೇಕು. ನಿಮಗೆ ಒಂದು ವೇಳೆ ಪೀರಿಯಡ್ಸ್ ಎಲ್ಲ ಆಗ್ತದೆ ಅಂತ ಹೇಳ್ಕೊಂಡಾದರೆ ಹಸು ಎಲ್ಲ ಮುಟ್ಲಿಕ್ಕಿಲ್ಲ ಅಲ್ವಾ, ಪೀರಿಯಡ್ಸ್ ಆದಾಗ ಹಸು ಮುಟ್ಬಾರ್ದು ಆಯಿತಾ. ಆ ಥರ ಆದರೆ ಏನು ಮಾಡಬೇಕು ಅಂತ ಹೇಳಿದರೆ ಆ ವಾರ ಬಿಟ್ಟು ಆಯಿತಾ, ನಿಮಗೆ ಪೀರಿಯಡ್ಸ್ ಆಗಿದೆ ಉಂಟಲ್ಲ, ವಾರ ಬಿಟ್ಟು ನೆಕ್ಸ್ಟು ಇದು ಮಂಗಳವಾರ ಬರ್ತದೆ ನೋಡಿ, ಅಂದರೆ ಪೀರಿಯಡ್ಸ್ ಇವಾಗ ಈ ತಿಂಗಳು ಆಗಿದೆ ಅಂತ ಹೇಳ್ಕೊಂಡಾದರೆ 5 ದಿನ ಬಿಟ್ಟು ಅದರ ನಂತರ ಯಾವುದು ಮಂಗಳವಾರ ಬರ್ತದೆ ನೋಡಿ, ಆ ಮಂಗಳವಾರದಿಂದ 9 ದಿವಸ ತನಕ ಕಂಟಿನ್ಯೂ ಆಗಿ ಮಾಡಿ. ಪ್ರತಿದಿನ ಕೂಡ ನಾನು ಹೇಳಿದ ಹಾಗೆ ಮಾಡಬೇಕು ಆಯಿತಾ. ಅದನ್ನು ಕೈಯಲ್ಲಿ ಹಿಡಿದು ಉಂಟಲ್ಲ 708 ಅಂತ ಹೇಳ್ಕೊಂಡು ಪ್ರತಿ ಸಲ ಹೇಳಿ, ಪ್ರತಿದಿನ ಅದರದ್ದು ನೀರು ನೀವು ಕುಡಿದು ಅದರಲ್ಲಿರುವ ಕಾಳುಗಳನ್ನು ಹಸು ಅಥವಾ ಪಕ್ಷಿಗಳಿಗೆ ಕೊಟ್ಟು ಬನ್ನಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಹತ್ರ ಹಣ ಆಯಿತಾ, ಹಣ ನಿಲ್ಲಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎರಡನೇದು ಏನಂತ ಹೇಳಿದರೆ ಪ್ರತಿ ಶುಕ್ರವಾರ ಆಯಿತಾ, ಪ್ರತಿ ಶುಕ್ರವಾರ ದಿವಸ ವಾರ ಶುಕ್ರವಾರ ದಿವಸ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರ ಮೇನ್ ಡೋರ್ ಉಂಟಲ್ಲ, ಆ ಡೋರ್ ಮೇಲೆ ಏನು ಮಾಡಬೇಕಂತ ಹೇಳಿದರೆ ಯು ಅಂತ ಹೇಳ್ಕೊಂಡು ಬರೀ ನೋಡಿ, ಈ ರೀತಿಯಲ್ಲಿ ಯು ಅಂತ ಹೇಳ್ಕೊಂಡು ಬರೀರಿ. ಕುದುರೆಯಲ್ಲಾಳದ ರೀತಿಯಲ್ಲಿ ಯು ಅಂತ ಹೇಳ್ಕೊಂಡು ಬರಿಬೇಕು. ಅದು ಯಾವುದ್ರಲ್ಲಿ ಸ್ವಲ್ಪ ಕೈಗಾದರೂ ಪುರ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಪ್ಲೇಟ್ ಆದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಕುಂಕುಮವನ್ನು ಹಾಕೊಂಡು ಉಂಟಲ್ಲ, ಆ ಕುಂಕುಮಕ್ಕೆ ನೀರು ಮಿಕ್ಸ್ ಮಾಡಿ ನಿಮ್ಮ ಉಂಗುರದ ಬೆರಳು ಊಟ ಮಾಡುವ ಕೈಯ ಉಂಗುರದ ಬೆರಳಿನಿಂದ ಯು ಅಂತ ಹೇಳ್ಕೊಂಡು ನೋಡಿ ಹೀಗೆ ಬರಿಬೇಕು ಆಯಿತಾ. ಮೇನ್ ಡೋರಲ್ಲಿ ಕುಂಕುಮದಿಂದ ಯು ಅನ್ನು ಬರಿಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಯುದು ಕೆಳಗಡೆ ಭಾಗ ಉಂಟಲ್ಲ, ಈ ಕೆಳಗಡೆ ಭಾಗ, ಆ ಭಾಗದಲ್ಲಿ ಉಂಟಲ್ಲ ಹೀಗೆ ನೀವು ಯು ಅಂತ ಹೇಳ್ಕೊಂಡು ಬರ್ದಿದ್ರಲ್ವ, ಯುದು ಕೆಳಗಡೆ ಭಾಗಕ್ಕೆ ಅರಶಿನದಿಂದ ಉಂಟಲ್ಲ ಅದಕ್ಕೆ ಸ್ವಲ್ಪ ಹೀಗೆ ಮಾಡಿದರೆ ಸಾಕಾಗ್ತದೆ. ಅಂದರೆ ಕುಂಕುಮ ಮೇಲ್ಗಡೆ ಇರಬೇಕು, ಅದರದ್ದು ಕೆಳಭಾಗದಲ್ಲಿ ಅರಿಶಿನವನ್ನು ಇಡಬೇಕು. ಆ ಥರ ಮಾಡಿದರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿಕ್ಕೆ ಇಷ್ಟಪಡ್ತಾಳೆ, ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿಕ್ಕೆ ಇಷ್ಟಪಡ್ತಾಳೆ ಆಯಿತಾ. ಹಣದ ಆಕರ್ಷಣೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಇದನ್ನು ಒಂದು ನಮಗೇನು ದೊಡ್ಡ ಕೆಲಸ ಅಲ್ವಾ, ನಾವು ಹೇಗೋ ಮಾಮೂಲಿ ದೇವರಿಗೆ ಪೂಜೆ ಮಾಡ್ತೇವೆ, ವಸ್ತುವಿಗೆ ಪೂಜೆ ಮಾಡ್ತೇವೆ, ಅದರದ್ದು ಜೊತೆಗೆ ಉಂಟಲ್ಲ ಒಂದು ಬರೆದು ನೋಡಿ, ಒಂದು ಸಲ ಪರೀಕ್ಷೆ ಮಾಡಿ ನೋಡಿ. ಒಂದು ಕಡಿಮೆ ಅಂತ ಹೇಳಿದ್ರೆ ಒಂದು 3 ತಿಂಗಳಾದರೂ ಪ್ರತಿ ಶುಕ್ರವಾರ ಮಾಡಿ ಆಯಿತಾ. ನಿಮಗೆ 100% ನಿಮಗೆ ಅದರಲ್ಲಿ ಒಳ್ಳೆಯದಾಗ್ತದೆ. ಒಂದು ಗ್ರಂಥ ಅಥವಾ ಒಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ ಅದಕ್ಕೆ ಒಂದು ಮಹತ್ವ ಇರ್ತದೆ. ಆದ್ದರಿಂದ ಯಾರು ಕೂಡ ತಲೆ ಕೆಟ್ಟು ಬರೆದಿರುವುದಿಲ್ಲ, ಅದಕ್ಕೆ ಒಂದು ಕಾರಣ ಇರುವ ಕಾರಣಕ್ಕೆ ಅವರು ಹಾಗೆ ಬರೆದಿರ್ತಾರೆ. ಆದ್ದರಿಂದ ಉಂಟಲ್ಲ ಹೀಗೆ ಬರೆದು ನೋಡಿ, ಒಂದು ಸಲ ಮಾಡಿ ನೋಡಿ ಆಯಿತಾ. 3 ತಿಂಗಳು ಉಂಟಲ್ಲ ಕಂಟಿನ್ಯೂ ಆಗಿ ಮಾಡಿ ನೋಡಿ, ಅದರಿಂದ ನಿಮಗೆ ಹಣ ಆಕರ್ಷಣೆ ಆದ ನಂತರ ಆಮೇಲೆ ಪ್ರತಿ ಸಲ ಕೂಡ ಮಾಡ್ತಾ ಇರಿ. ಎಷ್ಟೆಷ್ಟೋ ಕಷ್ಟ ಅನುಭವಿಸಿರ್ತೇವೆ, ಎಷ್ಟೆಷ್ಟೋ ನೋವು ಅನುಭವಿಸಿರ್ತೇವೆ, ಎಷ್ಟೆಷ್ಟೋ ಅವಮಾನದ ಮಾತುಗಳನ್ನು ಕೇಳಿರ್ತೇವೆ. ಸಾಲಗಾರರು ಮನೆಗೆ ಬಂದು ಜಗಳ ಮಾಡೋದು, ಚೊರೆ ಮಾಡೋದು ಎಲ್ಲ ಮಾಡಿರ್ತಾರೆ. ತಿಂಗಳ ಕೊನೆಯಲ್ಲಿ ಬೇರೆಯವ್ರ ಹತ್ರ ಕೈ ಚಾಚುವ ಪರಿಸ್ಥಿತಿ ಕೂಡ ಇರ್ತದೆ. ಅಂಥದ್ದೆಲ್ಲ ಪರಿಸ್ಥಿತಿ ಉಂಟಲ್ಲ, ನಮಗೆ ಈ ಬರೆಯುವುದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡಾದರೆ ಅದು ನಾವು ಮಾಡೋದ್ರಲ್ಲಿ ಎಂಥ ಸಹ ತಪ್ಪಿಲ್ಲ. ಒಂದು ಸಲ ಪರೀಕ್ಷೆ ಮಾಡಿ ನೋಡಿ ಆಯಿತಾ. ಪರೀಕ್ಷೆಯಲ್ಲಿ ನಿಮಗೆ ಮನಸ್ಸಿಟ್ಟು ಮಾಡಿದ್ರೆ ಉಂಟಲ್ಲ 100% ನಿಮಗೆ ಒಳ್ಳೆಯದಾಗ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನಾನು ಹೇಳಿದ್ದು ಉಂಟಲ್ಲ ಸ್ವಲ್ಪ ಆದರೂ ನಿಜ ಅಂತ ಎಣಿಸ್ಕೊಂಡ್ರೆ ಉಂಟಲ್ಲ ಈ ವಿಡಿಯೋನನ್ನು ಶೇರ್ ಮಾಡಿ ಆಯಿತಾ, ಯಾರಾದರೂ ಆ ಥರದವರು ಇದ್ದರೆ ಆಯಿತಾ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.